ರಚಯಿತ ಯಾರಿದ್ದಾರೆ, ಭಗವದ್ಗೀತೆಯ ಗುರು ಯಾರಿದ್ದಾರೆ, ಭಗವದ್ಗೀತೆಯ ರಚಯಿತ ಯಾರು ಅಂದ್ರೆ ಬರ್ದಿರೋರು ಯಾವ ಉದ್ದೇಶಕ್ಕೆ ಭಗವದ್ಗೀತೆ, ಮತ್ತೆ ನಾವು ಏನ್ ಪೂಜಿಸ್ತೀವಿ ಭಗವಂತ ಅಂತ ಒಂದು ಯಾವ್ದೋ ಒಂದು ಶಕ್ತಿನ ನಾವು ನಂಬಿದ್ದೀವಿ ನಮ್ಮ ಜೀವನದಲ್ಲಿ. ಆ ಶಕ್ತಿ ನಿಜವಾಗಿ ನಮ್ಮ ಕಣ್ಣ ಎದುರುಗಡೆ ಪ್ರಾಕ್ಟಿಕಲ್ ಆಗಿ ನಾವು ನೋಡ್ಬೇಕು ಅನ್ನೋದಾದ್ರೆ, ಭಗವಂತನನ್ನ ನೋಡ್ಬೇಕು ಅನ್ನೋದಾದ್ರೆ ಯಾರನ್ನ ಮೀಟ್ ಮಾಡ್ಬೇಕು. ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಮೂರ್ತಿಗಳ ಮುಂದೆ ನಿಂತ್ಕೊಂಡು ಹೇಳ್ತೀವಿ, ಶಿವಲಿಂಗದ ಮುಂದೆ ನಿಂತು ಹೇಳ್ತೀವಿ ತ್ವಮೇವ ಮಾತಾಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ಅಂತ ಹೇಳ್ತೀವಿ. ಆದ್ರೆ ಈ ಸಮಯ ಹೇಗಿದೆ ಅಂದ್ರೆ ಇದನ್ನ ಪುರುಷೋತ್ತಮ ಸಂಗಮ ಯುಗ ಅಂತ ಹೇಳ್ತಾರೆ. ಅಂದ್ರೆ ಈ ಸಮಯದಲ್ಲಿ ಭಗವಂತನ ಅವತರಣೆ ಆಗುವ ಸಮಯ ಆಗಿದೆ. ಇದು ಸುಸಮಯ. ಪುರುಷರಲ್ಲಿ ಉತ್ತಮವಾಗಿರುವಂತಹ ಪುರುಷರು ಯಾರಿದ್ದಾರೆ ಅಂತವ್ರನ್ನ ಪ್ರತ್ಯಕ್ಷ ಮಾಡುವಂತ ಸಮಯ ಆಗಿದೆ. ಈ ಸಂದೇಶನ ಕೊಡಕ್ಕೆ ಇವರು ಇಡೀ ಭಾರತ ತುಂಬಾ ಆಂದೋಲನ ಮಾಡ್ತಿದ್ದಾರೆ. ಇವರ ಹೆಸರಾಗಿದೆ ಸಜ್ಜನ್ ಪರಾಶರ್ ಅಂತ. ಹಿ ಇಸ್ ಅ ಎಜುಕೇಶನಲ್, ಮೋಟಿವೇಶನಲ್ ಅಂಡ್ ಸ್ಪಿರಿಚುವಲ್ ಸ್ಪೀಕರ್. ಇವ್ರು ಏನ್ ಮಾಡ್ತಿದ್ರೆ ಇಡೀ ಭಾರತ ದೇಶ ತುಂಬಾ, ಇವ್ರದ್ದು ಮೊನ್ನೆ ತಾನೇ ಗೀತಾ ಜಯಂತಿ ಆಯ್ತು ಡಿಸೆಂಬರ್ ಅಲ್ಲಿ. ಭಗವದ್ಗೀತೆ ಜಯಂತಿ ಮಾಡ್ತಾರೆ ಕುರುಕ್ಷೇತ್ರದಲ್ಲಿ. ಕುರುಕ್ಷೇತ್ರ ಯಾವ್ದಕ್ಕೆ ವಿಶೇಷ ಅಂದ್ರೆ ಧರ್ಮಭೂಮಿ ಮತ್ತೆ ಕರ್ಮಭೂಮಿ ಅಂತ ಹೇಳ್ತೀವಿ. ಅಲ್ಲಿ ಮಹಾಭಾರತ ಹೃದಯದ ಬಡಿತ ಯಾವ್ದಾಗಿದೆ, ಭಗವದ್ಗೀತೆ ಆಗಿದೆ. ಆ ಗೀತೆಯಲ್ಲಿ ಹೇಳುವ ಪ್ರಕಾರ ಒಂದೇ ಸರ್ವಶಾಸ್ತ್ರ ಶಿರೋಮಣಿ ಭಗವದ್ಗೀತೆ. ಅದ್ರಲ್ಲಿ ಏನ್ ಹೇಳಲಾಗುತ್ತೆ ಅಂದ್ರೆ ಭಗವಾನ್ ಉವಾಚ ಅಂತ ಹೇಳೋದು ಅದು ಒಂದೇ ಗ್ರಂಥ. ಹಾಗಾಗಿ ಅದನ್ನ ಸರ್ವ ಶಿರೋಮಣಿ ಶಾಸ್ತ್ರ ಅಂತ ಹೇಳ್ತಾರೆ. ಅದ್ರಲ್ಲಿರುವಂತ ಭಗವಂತ ಯಾರು, ಗೀತೆಯ ಭಗವಂತ ಓಡಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಕನ್ನಡ ಜನತೆಯನ್ನು ತಿಳ್ಕೊಳ್ಳಿ. ಅವ್ರು ಹೇಳೋದೇನು ಅಂದ್ರೆ ಕರ್ನಾಟಕದಲ್ಲಿ 2 ದಿವಸದಿಂದ ಇದ್ದಾರೆ, ಹೇಳ್ತಾ ಇದ್ದಾರೆ ಕನ್ನಡ ಜನತೆ ಎಷ್ಟು ಭಗವಂತನ ಮೇಲೆ ಪ್ರೀತಿ ಇದೆ, ಎಷ್ಟು ಭಗವದ್ಗೀತೆಯನ್ನ ಆಧರಿಸ್ತಾರೆ, ಇಷ್ಟು ಇಲ್ಲಿ ಜನರಿಗೆ ಭಕ್ತಿ ಭಾವ ಇದೆ. ಇವ್ರು ನಿಜವಾಗೂ ಆ ದೇವತೆಗಳು ಕಣ್ಣು ಮುಂದೆ ಬಂದ್ರೆ ಏನ್ ಸುಖ ಪಡ್ತಾರೆ, ಎಷ್ಟು ಆನಂದ ಪಡ್ತಾರೆ. ಇಷ್ಟು ದಿನದ ಪಾವನ ಭೂಮಿ ಅಂತ ಹೇಳ್ತೀವಿ ನಾವು. ಕನ್ನಡವನ್ನ ಏನ್ ಹೇಳ್ತೀವಿ, ಕನ್ನಡವನ್ನ ಇಷ್ಟು ನಮಿಸ್ತೀವಿ. ಮತ್ತೆ ನಮ್ಮ ಕನ್ನಡದ ಕಾವೇರಿನ ಏನಂತ ಹೇಳ್ತೀವಿ, ದಕ್ಷಿಣದ ಗಂಗಾ ಅಂತ ಹೇಳ್ತೀವಿ ಕಾವೇರಿನ. ಆ ಕಾವೇರಿ ನಿಜವಾಗೂ ಒಬ್ಬ ಶರೀರಧಾರದಲ್ಲಿ ಇರುವಂತ ಒಬ್ಬರ ಯಾರಿಗಾರನೆ ಅಂದ್ರೆ ನೆನಪಿನ ಅರ್ಥನೆ ಕಾವೇರಿನ ನಾವು ಪೂಜಿಸ್ತೀವಿ. ಜೀವ ನದಿ ಅಂತ ಹೇಳ್ತೀವಿ, ಜೀವನಾಡಿ ಕಾವೇರಿ ಹೇಳ್ತೀವಿ. ಆ ಕಾವೇರಿ ನಿಜವಾಗಿ ಪ್ರತ್ಯಕ್ಷವಾಗಿ ನಿಮ್ಮ ಕಣ್ಣು ಮುಂದೆ ಬಂದ್ರೆ ನೀವು ಹೇಗ್ ಪೂಜಿಸ್ತೀರಾ? ನಾವು ಅಲ್ಲ ಶಂಕರ ಇದ್ದ, ಆ ಶಂಕರ ಈ ಜನ್ಮದಲ್ಲಿ ಎಲ್ಲಿದ್ದಾನೆ, ಅವರ ನಿಜವಾದ ಪ್ರಾಕ್ಟಿಕಲ್ ರೂಪ ಏನಿದೆ ಅನ್ನೋದನ್ನ ಹೇಳೋದಕ್ಕೆ ಈ ಸಂದೇಶನ ಎಲ್ಲ ಸ್ಟೇಟ್ಗಳಲ್ಲಿ ಹೋಗಿ ಸಾರ್ತಾ ಇದ್ದಾರೆ. ಕರ್ನಾಟಕದಲ್ಲಿ ನಮ್ಮ ಪ್ರಯತ್ನ ಏನಂದ್ರೆ ನಮ್ಮ ಜನನ ತಿಳ್ಕೊಳ್ಳಿ, ನಮ್ಮ ನಾಡ ನಾಡ ಬೆಳೆಯೋಕೆ, ನಮ್ಮ ಜನನ ಪಾವನಾಗಕ್ಕೆ ಒಂದು ಅವಕಾಶ ಸಿಗ್ಬೇಕು ಅಂತ ಅವ್ರನ್ನ ಇಲ್ಲಿ ಕರೆಸಲಾಗಿತ್ತು. ಅವ್ರು ಅದನ್ನೇ ಸಂದೇಶ ಕೊಡಕ್ಕೆ ಇಲ್ಲಿ ಬರ್ತಾರೆ. And I am here at Karnataka, Jai Karnataka, Jai Bharat, Bharat Mata की जय. And एक संदेश जो पूरी दुनिया को कुरुक्षेत्र से जो हरियाणा से हमने शुरू किया था, उसी संदेश को लेकर के आज बेंगलोर पहुंचा हूं. तो इस पवित्र चंदन की, कावेरी की, नायक प्रभु कैंपेगौड़ा की धरती को प्रणाम करते हुए, जन्मभूमि को प्रणाम करते हुए आप सभी को, पूरे कर्नाटक, बेंगलुरु को ये संदेश देना चाहता हूं, पूरे भारत को ये संदेश देना चाहता हूं कि भारत कोई जड़ जमीन का नाम नहीं है. गीता मात्र एक किताब नहीं है, गीता माता है, भारत माता है. उसको पहचानो और अपने भारत को पहचानो, नारायण को पहचानो. और पूरी दुनिया जो गीता का संदेश है, नर से नारायण, नारी से लक्ष्मी बनना, वो समय आ गया है कि अब कलयुग का अंत होगा, सतयुग का आरंभ होगा. परमपिता परमात्मा ने अपना पूरा जो संदेश देना था कि किस प्रकार से नर से नारायण बनना है, नारी से लक्ष्मी बनना है. तो पूरे भारतवासियों के नाम ये संदेश है कि हमने भारत माता को पहचान लिया, भारत को पहचान लिया. और जो भी जिस धर्म संप्रदाय विशेष से संबंध रखता है, जो जिस देवी देवता से मिलना चाहता है, वो मूर्तियां जो मंदिर, मस्जिद, गुरुद्वारा में रखी हैं, वो चैतन्य हो गई है, बोलना चालना उन्होंने शुरू कर दिया है. तो जो भगवान ने अर्जुन को ज्ञान दिया, उस ज्ञान को कहते हैं ज्ञान का तीसरा नेत्र. ये अमर कथा का हो, सत्यनारायण की कथा का हो, जो भगवान आकर के सुना रहे हैं. तो ये कथा सबको सुननी चाहिए और जानना चाहिए कि ज्ञान का तीसरा नेत्र कब कैसे मिले. जिससे जैसे अर्जुन ने भगवान को पहचाना, तो आदि देवः पुरुषः पुराण तमस्य जगतस्थं परम निधानम. जब अर्जुन को ज्ञान का तीसरा नेत्र मिला, तो तब उसने भगवान को पहचाना और दुनिया को बताया कि भगवान इस जगत का आश्रय स्थान है. और क्या बोला फिर बाद में, हे भगवान, आज तक मुझे आपके बारे में ज्ञान नहीं